ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನು ಇವತ್ತು ನನ್ನ ಮೊದಲನೆಯ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಾನು ನೈಟ್ ಬಸ್ಗೆ ಹೊರಟ್ಬಿಟ್ಟು ನಾಳೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಬೆಳಗ್ಗೆ. ಸೊ ನನ್ನ ಮೊದಲನೆಯ ವ್ಲಾಗ್ ಮಂತ್ರಾಲಯದಾಗಿರ್ಬೇಕಂತ ನನ್ನ ಆಸೆ ಆಗಿತ್ತು. ಆ್ಯಂಡ್ ತುಂಬ ವರ್ಷ ಆದಮೇಲೆ ರಾಯರು ನನ್ನ ಕರೆಸ್ಕೊತಿದ್ದಾರೆ. ವರ್ಷ ಅಂದರೆ ಚಿಕ್ಕದಿರುವಾಗ ನೋಡಿರೋದು, ಆವಾಗಿಂದ ನೋಡೇ ಇಲ್ಲ. ಪ್ಯಾಕಿಂಗ್ ಎಲ್ಲ ಮುಗೀತು. ಸೊ ಇವಾಗ 9 o'clock ಬಸ್ ಇರೋದು. ಹೋಗೋಣ ಗೈಸ್. ತಿಂದಿಲ್ಲ, ಹೋಗ್ತಾ ಏನಾದರೂ ತಿಂದ್ಬಿಟ್ಟು ಹೋಗ್ತೀನಿ. ಹಾಗೆ ಹೋಗ್ತಾ ಬಸ್ ಸ್ಟಾಪ್ ಹತ್ರ ಇಡ್ಲಿ ತೊಗೊಂಡು ತಿಂದೆ, ಹಸುವಾಗ್ತಿತ್ತು ಅಂತ. ಸೊ ಅಲ್ಲಿಂದ ಸ್ವಲ್ಪ ಮಾರ್ಟಿಗೆ ಹೋಗಿ ಸ್ನ್ಯಾಕ್ಸ್ ಬೇಕಿತ್ತು. ತಮ್ಮನಿಗೆ ಸ್ನ್ಯಾಕ್ಸ್ ಬೇಕಂತ ಕಾಲ್ ಮಾಡಿದ್ದೆ. ಸೊ ಅಲ್ಲಿಂದ ತೊಗೊಂಡು ಮತ್ತೆ ಬಸ್ಗೆ ವೆಯ್ಟ್ ಮಾಡ್ತಿದ್ರು, ಹೋಗ್ತಿದ್ದೆ. ಸೊ ಫೈನಲಿ ಬಸ್ ಬಂತು, ಹತ್ತಿದ್ದೆ. ಆ್ಯಂಡ್ ನೀವು ನೋಡಿ ವೆಯ್ಟ್ ಮಾಡ್ತಿದ್ದ ಸ್ನ್ಯಾಕ್ಸ್ಗೋಸ್ಕರ. ಸೊ ನಾವಿಲ್ಲಿಂದ ಇಷ್ಟು ಜನ ಹೋಗ್ತಿದ್ದೀವಿ. ನನ್ನ ತಮ್ಮ ಆ್ಯಂಡ್ ನನ್ನ ಇಬ್ಬರು ಕಸಿನ್ಸು ಇಲ್ಲಿಂದ ಬ್ಯಾಂಗ್ಳೂರಿಂದ ಮಂತ್ರಾಲಯಕ್ಕೆ ಹೊರಟಿದ್ವಿ. ಇದ್ದು ಇಲ್ಲಿ ಎ ಸಿಗಾಗಿ ಇವರು ಹೊಡೆದಾಡ್ತಿದ್ದಾರೆ. ಇವಳಿಗೆ ಎ ಸಿ ಆಗಲ್ಲ, ಇವನು ಸುಮ್ಮನೆ ಎ ಸಿ ಹಾಕಿ ಇದು ಮಾಡ್ತಿದ್ದ. ಆ್ಯಂಡ್ ನಾವು 2 ಸೀಟ್ ಬುಕ್ ಮಾಡಿದ್ವಿ, ನಾನು ನನ್ನ ತಮ್ಮ ಆ್ಯಂಡ್ ಇವರಿಬ್ಬರು ಕಸಿನ್ಸ್ ಇಬ್ಬರು. ಸೊ ಅವ್ರಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡಿದ್ದು. ಲೂಡೋ ಆಡೋಣ ಅಂದ್ಕೊಂಡು ಲೂಡೋ ಆಡ್ತಿದ್ವಿ. ಬಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದ್ರಿಂದ ಬಸ್ಸಲ್ಲಿ ಲೂಡೋ ಆಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಅಲ್ಲಿ ಆಡ್ತಿರತ್ತಲ್ವ ಬಸ್ಸು. ಸೊ ನಮ್ಗೆ ತಲೆ ತಿರ್ಗ್ದಂಗೆ ಆಗುತ್ತೆ. ಸೊ ಬೇಡ ಅಂತ 2 ನಿಮಿಷ ಆಡಿಬಿಟ್ಟು ಕ್ಲೋಸ್ ಮಾಡಿ ಹಾಗೆ ಹೋಗ್ತಾ ಇದ್ವಿ. ಸೊ ಫೈನಲಿ ಇಲ್ಲಿ ಒಂದು ರೆಸ್ಟ್ ಸ್ಟಾಪ್ ಕೊಟ್ಟಿದ್ದರು, ಶ್ರೀಕೃಷ್ಣ ಗಾರ್ಡನ್ ಅಂತ. ಬಸ್ಸಲ್ಲಿ ಇಬ್ಬರು ಅಜ್ಜಿ ಇದ್ದರು. ಎಷ್ಟು ಮಾತಾಡ್ತಾರೆ ಅಂದರೆ ಆ ಮಾತಿಗೆ ನನಗೆ ಹೆವಿ ತಲೆನೋವು ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಅದಕ್ಕೆ ಇವರಿಬ್ಬರಿಗೆ ಕರ್ಕೊಬಂದು ಒಂದು ಟೀ ಕುಡಿದೆ. ಆ್ಯಂಡ್ ಫೈನಲಿ 6:30 ಹಾಗೆ ಮಂತ್ರಾಲಯ ರೀಚ್ ಆದ್ವಿ. ಸೊ ನನ್ನ ಫ್ಯಾಮಿಲಿಯವರು ಕೂಡ ಕುಂದಾಪುರದಿಂದ ಮಂತ್ರಾಲಯಕ್ಕೆ ಡೈರೆಕ್ಟ್ ಟಿ ಟಿ ಮಾಡ್ಕೊಂಡು ಬಂದಿದ್ರು. ಅವ್ರು ಆಲ್ರೆಡಿ ಬುಕ್ ಮಾಡಿದ್ರು ರೂಮೆಲ್ಲ. ಸೊ ನಾವು ಇಳ್ದು ಅಲ್ಲಿ ಹೋಗಿ ಫ್ರೆಶ್ ಅಪ್ ಆದ್ವಿ. ಫೈನಲಿ ಟೆಂಪಲ್ ಒಳಗೆ ಎಂಟ್ರ್ ಆದೆ. ಆ್ಯಂಡ್ ಪಾಸಿಟಿವ್ ವೈಬ್ಸ್ ಟೆಂಪಲ್ ಒಳಗೆ ಬಂದಾಗ. ಆ್ಯಂಡ್ ರಾಯರನ್ನ ನೋಡಬೇಕು ಅಂತ ತುಂಬ ವರ್ಷಗಳಿಂದ ಆಸೆ ಪಟ್ಟಿದ್ದೆ. ಅದು ಇವತ್ತು ಆಗ್ತಿದೆ ಅನ್ನೋದು ತುಂಬ ಮನಸ್ಸಿಗೆ ಖುಷಿ. ಆ್ಯಂಡ್ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಟೆಂಪಲ್ ಒಳಗೆ ಹೋದ್ವಿ. ಆ್ಯಂಡ್ ನನ್ನ ಫ್ಯಾಮಿಲಿ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಸೊ ಅವ್ರು ಬೇಗ ಹೋಗಿರೋದ್ರಿಂದ ಒಂದು ಸತಿ ದರ್ಶನ ಆಗೋಗಿತ್ತು ಅವ್ರದ್ದು. ಆ್ಯಂಡ್ ನಾವು ಬಂದಾಗ ಇನ್ನೊಂದು ಸತಿ ದರ್ಶನ ಮಾಡಿಬಿಟ್ಟು ಪಾದ ಪೂಜೆ ಟಿಕೆಟ್ ತೊಗೊಂಡಿದ್ರು, ನಮಗೋಸ್ಕರ ಕಾಯ್ತಾಯಿದ್ರು. ಸೊ ರಾಯರ ಪಾದ ಪೂಜೆಗೆ ಕೂತ್ಕೊಂಡು ಎಲ್ಲ ಸೇವೆ ಎಲ್ಲ ಆಗಿ ಮುಗಿಸಿ ಅಲ್ಲೇ ಬೇರೆ ದೇವರಿದ್ರಲ್ವ, ಸೊ ಅಲ್ಲೆಲ್ಲ ಕೈ ಮುಗಿದ್ಬಿಟ್ಟು ಸೊ ಪ್ರಸಾದ ತೊಗೊಳಕ್ಕೆ ಅಂತ ಇಲ್ಲಿ ಕೌಂಟ್ರ್ ಹತ್ರ ಹೋಗಿದ್ವಿ. ಸೊ ಎಲ್ಲ ಪ್ರಸಾದ ಎಲ್ಲ ತೊಗೊಂಡಾಯಿತು. ಎಲ್ಲಿಗೆ ನೀನು ಓಡಾಡೋದು? ಸೊ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಯಾರೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ನಿಯರ್ ಬೈ ಹೋಟೆಲ್ ಇತ್ತು. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡು ಬಂದ್ವಿ. ಆ್ಯಂಡ್ ಚೆನ್ನಾಗಿತ್ತು ಎಲ್ಲ ಫುಡ್ಡು ಕೂಡ. ನಮ್ಮ ಮನೆಯವರು ಟಿ ಟಿ ಮಾಡಿ ಬಂದಿದ್ದರಿಂದ ನಾವಿಲ್ಲಿ ಟಿ ಟಿಯಲ್ಲೇ ಬೇರೆ ಟೆಂಪಲ್ಗೆಲ್ಲ ವಿಸಿಟ್ ಮಾಡಿದ್ವಿ. ನಾವು ಮೊದಲು ಬಂದಿದ್ದು ಅಪ್ಪಣ್ಣಾಚಾರ್ಯರ ಮನೆಗೆ. ಇಲ್ಲಿ ಅಪ್ಪಣ್ಣಾಚಾರ್ಯರು ಮತ್ತು ರಾಯರು 13 ವರ್ಷ ಜೊತೆಯಲ್ಲಿದ್ದರಂತೆ. ಸೊ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಾವು ಏನು ಹೇಳ್ತೀವಿ, ಈ ಮಂತ್ರ ಕೊಟ್ಟಿರೋದು ಅಪ್ಪಣ್ಣಾಚಾರ್ಯರೇ.
ಅಲ್ಲಿಂದ ನಾವು ಬಂದಿದ್ದು ಬಿಚ್ಚಾಲೆ ಏಕಶಿಲಾ ಬೃಂದಾವನ ನೋಡಲಿಕ್ಕೆ. ನೀವಿಲ್ಲಿ ನೋಡ್ಬೋದು ರಾಯರಿಗೆ ಬಳಸ್ತಿದ್ದಂತಹ ವರ್ಳುಕಲ್ಲು ಇವಾಗೂ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಈ ಒಂದು ಜಾಗದಲ್ಲಿ ತುಂಬ ವಿಷಯ ಇದೆ ತಿಳ್ಕೊಬೇಕಾಗಿರೋದು. ಆ್ಯಂಡ್ ಇಲ್ಲಿ ಅಪ್ಪಣ್ಣಾಚಾರ್ಯರು ಈ ಕ್ಷೇತ್ರದಲ್ಲಿ ಇರೋ ತನಕ ಆ ಕಾಲದಲ್ಲಿ ಅವರು ಬರೀ ಅಕ್ಕಿಯನ್ನು ಬೆಂಕಿ ಇಲ್ಲದೆ ನೀರಿಲ್ಲದೆ ಅನ್ನ ಮಾಡಿ ತೋರಿಸ್ತಿರೋರು. ಆ್ಯಂಡ್ ರಾಯರು ಇಲ್ಲಿಂದ 13 ವರ್ಷ ಇದ್ದು ಮಂತ್ರಾಲಯಕ್ಕೆ ಹೋಗಿ ಬೃಂದಾವನ ಪ್ರವೇಶ ಮಾಡ್ತಾರೆ. ಸೊ ರಾಯರು ಅಪ್ಪಣ್ಣಾಚಾರ್ಯರಿಗೆ ಹೇಳ್ತಾರೆ ಏಕಶಿಲಾ ಬೃಂದಾವನ ಮಾಡಲಿಕ್ಕೆ. ಸೊ ಅದಕ್ಕೆ ಇಲ್ಲಿ ಏಕಶಿಲಾ ಬೃಂದಾವನ ಆಗಿರೋದು. ಆ್ಯಂಡ್ ಜ್ಯೋತಿ ರೂಪದಲ್ಲಿ ಕೂಡ ರಾಯರ ದರ್ಶನ ಕೊಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಇಲ್ಲಿಂದ ನಾವು ಬಿಚ್ಚಾಲಮ್ಮ ಟೆಂಪಲ್ಗೆ ಹೋದ್ವಿ. ಇದು ಬೆಲ್ಲ ಮತ್ತು ಬಾಳೆಹಣ್ಣು ಯೂಸ್ ಮಾಡಿರೋದಂಥ ಟೆಂಪಲ್ ಅಂತೆ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಊಟ ಮಾಡಿದ್ವಿ. ಕೊಡು 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 ಇದು ತೋರ್ಸ ಎಂತ ನಿಂಗೆ ಐಸ್ ಕ್ರೀಮ್ ಇಲ್ಲ. ಸೊ ನಾವು ಇಲ್ಲಿಂದ ಬಂದಿದ್ದು ಪಂಚಮುಖಿ ಆಂಜನೇಯ ಟೆಂಪಲ್ಗೆ. ಸೊ ಇದು ಕೂಡ ಒಂದು ಪವರ್ಫುಲ್ ಟೆಂಪಲ್ಲು. ಆಮೇಲೆ ಇಲ್ಲಿ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ನಂದು ಫೋನ್ ಸ್ವಿಚ್ ಆಫ್ ಆಗಿತ್ತು. ಆ್ಯಂಡ್ ಇಲ್ಲಿಂದ ನಾವು ಲಕ್ಷ್ಮೀ ಟೆಂಪಲ್ ಕೂಡ ಹೋಗಿದ್ವಿ. ಸೊ ಟೆಂಪಲೆಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಯಾಕಂದರೆ ನಾವು ಚೆಕ್ಔಟ್ ಆಗೋಣ ಅಂದ್ಕೊಂಡಿದ್ವಿ ಬೇಗನೆ, ಬಿಕಾಸ್ ಇನ್ನೊಂದು ಸತಿ ದರ್ಶನಕ್ಕೆ ಸಂಜೆ ಹೋಗೋಣ ಅಂತ. ಸೊ ರೂಮಿಗೆ ಬಂದ್ವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಾತಾಡಿ ಡೈರೆಕ್ಟ್ ಚೆಕ್ಔಟ್ ಮಾಡಿ ಹೋಗೋಣ ಅಂತ. ಸೊ ಅವರು ಊರಿಗೆ ಹೋಗ್ತಾರೆ, ಆಮೇಲೆ ನಾವು ಡೈರೆಕ್ಟ್ ಬ್ಯಾಂಗ್ಳೂರ್ ಹೋಗ್ಬೋದು. ಯಾರಿವಳು ಸುಂದರಿ? ತೋರ್ಸು ಲಿಪ್ಸ್ಟಿಕ್, ತೋರ್ಸು ಫೋನ್, ತೋರ್ಸು. ಹಲೋ ಗೈಸ್, ಇವಳು ಫೋನ್ ತಗೊಂಡಿದ್ದಾಳೆ. ಆ್ಯಂಡ್ ನೋಡಿ, ಹಲೋ ಮಾಡ ಮಗ. ಹಾಯ್ ಅಲ್ಲ, ಫೋನ್ ಮಾಡ, ಫೋನಿಂದ ಫೋನ್ ಮಾಡ, ಫೋನಿಂದ ಫೋನ್ ಮಾಡ. ಹಾಂ ಮಾತಾಡು. ಏನು ಚೌಲರ್ ಬಲೆ? ಎಲ್ಲಿಗೆ ಬರಲಿ? ಎಲ್ಲಿಗೆ ಹೋಗುವ? ಬೆಂಗಳೂರಿಗೆ ಹೋಗುವ. ಸೊ ಮತ್ತೆ ಚೆಕ್ಔಟ್ ಎಲ್ಲ ಆಗಿ ರಾಯ ದರ್ಶನ ಇನ್ನೊಮ್ಮೆ ಮಾಡೋಣ ಅಂತ ಮತ್ತೆ ಹೋದ್ವಿ. ಬಿಕಾಸ್ 7 ಗಂಟೆಗೆ ರಥೋತ್ಸವ ಇರುತ್ತೆ ಅಂತ ಹೇಳಿದ್ರಲ್ವ, ಅದಕ್ಕೆ ರಥೋತ್ಸವ ಎಲ್ಲ ನೋಡಿಬಿಟ್ಟು ಊಟ ಮಾಡಿ ಹೊರಡೋಣ ಅಂತ ಅಂದ್ಕೊಂಡು ಮತ್ತೊಂದು ಸತಿ ದರ್ಶನಕ್ಕೆ ಬಂದ್ವಿ. ಸೊ ಇಲ್ಲೇ ಸ್ವಲ್ಪ ಶಾಪ್ಸಲ್ಲಿ ಫೋಟೋಸ್ ಎಲ್ಲ ಬೇಕಿತ್ತು, ಪ್ರಸಾದ ಎಲ್ಲ ಬೇಕಿತ್ತು. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿ ಮತ್ತೆ ರಾಯರ ದರ್ಶನಕ್ಕೆ ಹೋದ್ವಿ. ಟೆಂಪಲ್ಗೆ ಬಂದ್ವಿ. ರಥೋತ್ಸವ ಇನ್ನೇನು ಸ್ಟಾರ್ಟ್ ಆಗ್ತಿತ್ತು. ಸೊ ವೆಯ್ಟ್ ಮಾಡ್ತಿದ್ವಿ ರಥೋತ್ಸವ ನೋಡಲಿಕ್ಕೆ. ಆ್ಯಂಡ್ ಗೈಸ್, ಬೆಳಗ್ಗೆನೂ ಅಷ್ಟೇ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಆ್ಯಂಡ್ ಸಂಜೆನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ.
ರಥೋತ್ಸವ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ, ಬಿಕಾಸ್ ನಮಗೆ ಬಸ್ಸಿಗೆ ಲೇಟ್ ಆಗ್ತಿತ್ತು. ಸೊ ಬೇಗ ಹೋಗಬೇಕಿತ್ತು ಊಟ ಮಾಡಿ. ಆ್ಯಂಡ್ ಯಾರಾದರೂ ಮಂತ್ರಾಲಯಕ್ಕೆ ಬಂದರೆ ರಥೋತ್ಸವ ಖಂಡಿತ ಮಿಸ್ ಮಾಡ್ಕೊಬೇಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಡ್ರೀಮ್ ಕೂಡ ಫುಲ್ಫಿಲ್ ಆಯಿತು, ಬಿಕಾಸ್ ನನ್ನ ಫಸ್ಟ್ ವ್ಲಾಗ್ ಮಂತ್ರಾಲಯ ಆಗಿರಬೇಕು ಅಂತ ನನ್ನದು ಆಸೆ ಆಗಿತ್ತು. ಆ್ಯಂಡ್ ತುಂಬ ವರ್ಷಗಳಿಂದ ವೆಯ್ಟ್ ಮಾಡ್ತಿದ್ದೆ. ಸೊ ಫೈನಲಿ ಮನೆಯವ್ರಿಗೆಲ್ಲ ಬಾಯ್ ಹೇಳಿ ನಾವು ಹೊರಟ್ವಿ ಗೈಸ್. 8:30 ಹಂಗೆ ಹೊರಟ್ವಿ ನಾವು ಬಸ್ಸಲ್ಲಿ. ಸೊ ಅವರು ಕೂಡ ಹಾಗೆ ಊರಿಗೆ ಹೊರಟರು. ಆ್ಯಂಡ್ ಒಂದು ದಿನದಲ್ಲೇ ದರ್ಶನ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಮಾರ್ನಿಂಗ್ 4:30ಗೇನೋ ರೀಚ್ ಆದ್ವಿ ನಾವು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.